ಇಡಿ ನೋಟಿಸ್ ಅನ್ನ ಭೈರತಿ ಸುರೇಶ್ ಅವ್ರಿಗೂ ಕೊಡಲಾಗಿದೆ, ಸಚಿವರಿಗೆ ಒಪ್ಕೊಂಡಿದ್ದಾರೆ ಅದನ್ನು ಅವರು. ಮಂಗಳವಾರ ಸಂಜೆ ಇಡಿ ನೋಟಿಸ್ ಬಂದಿದೆ. ಕಳೆದ ಮಂಗಳವಾರ ಸಂಜೆ ಜನವರಿ 24ರ ಸಂಜೆ ನೋಟಿಸ್ ಬಂದಿದೆ ಅಂತ ಭೈರತಿ ಸುರೇಶ್ ಅವರು ಹೇಳಿದ್ದಾರೆ. 24 ಓಕೆ, ಇಡಿ ನೋಟಿಸ್ ಬಗ್ಗೆ ಅವರು ಒಪ್ಕೊಂಡಿದ್ದಾರೆ. ಭೈರತಿ ಸುರೇಶ್ ಪಬ್ಲಿಕ್ ಟಿವಿಗೆ ರಿಯಾಕ್ಷನ್ ಕೊಟ್ಟಿದ್ದಾರೆ. ಫಸ್ಟ್ ರಿಯಾಕ್ಷನ್, ಹೌದು ನಮಗೆ ನೋಟಿಸ್ ಬಂದಿದೆ 24ನೇ ತಾರೀಕು, ಅದನ್ನು ನಾವು ಕೋರ್ಟಲ್ಲಿ ಚಾಲೆಂಜ್ ಮಾಡಿದ್ದೀವಿ. ಕೋರ್ಟ್ನಲ್ಲಿರೋದ್ರಿಂದ ಅದ್ರ ಬಗ್ಗೆ ತುಂಬ ಡೀಟೇಲ್ ಆಗಿ ಏನು ಮಾತಾಡೋಕ್ಕಾಗಲ್ಲ ಅಂತ, ಯಾಕೆಂದರೆ ಇವ್ರಿಗೆ ನೋಟಿಸ್ ಬಂದಿದೆಯಲ್ಲ. ನೋಟಿಸ್ ಕೊಟ್ಟಿದೆಯಾ ಸರ್? ನೋಟಿಸ್ ಕೊಟ್ಟಿದೆಯಾ ಸರ್? ನೋಟಿಸ್ ಕೊಟ್ಟಿದೆಯಾ ಸರ್? ನೋಟಿಸ್ ಕೊಟ್ಟಿದೆಯಾ ಸರ್? ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ರವೀಶ್ ಅವರಿಂದ ಪಡ್ಕೊಳ್ಳೋಣ. ರವೀಶ್, ಈಗ ಏನು ಅವರ ಸ್ಪಷ್ಟನೆ ಸಚಿವ ಭೈರತಿ ಸುರೇಶ್ ಅವರದ್ದು? ಅರವಿಂದ್, ಪ್ರಮುಖವಾಗಿ ನೋಟಿಸ್ ಬಂದಿರೋದನ್ನ ಒಪ್ಕೊಂಡಿದ್ದಾರೆ. ಹಾಗಾಗಿ ಮಂಗಳವಾರವೇ ನೋಟಿಸ್ ಬಂದಿದೆ ಅಂತ ಕೂಡ ತಿಳಿದು ಬಂದಿರತಕ್ಕಂಥದ್ದು. 21ನೇ ತಾರೀಕೆ ನೋಟಿಸು ಸಿಎಂ ಪತ್ನಿಗೆ ಮತ್ತೆ ಭೈರತಿ ಸುರೇಶ್ ಅವರಿಗೆ. ಆದ್ರೆ ವಕೀಲರು ಮತ್ತೆ ಕಾನೂನು ತಜ್ಞರ ಜೊತೆ ಒಂದು ರೀತಿಯಲ್ಲಿ ಸಮಾಲೋಚನೆ ನಡೆಸಿ ಇವತ್ತು ಕೋರ್ಟ್ಗೆ ಹೋಗಿರ್ತಕ್ಕಂಥದ್ದು. ಪ್ರಕರಣ ಕೋರ್ಟ್ ನಲ್ಲಿ ಇದೆಯಲ್ಲ, ನೋಟಿಸ್ ಬಂದಿದೆ ಅಂತ ಅಷ್ಟೇ ಭೈರತಿ ಸುರೇಶ್ ಅವರು ಹೇಳಿದ್ದಾರೆ. ಅಂದ್ರೆ ಈಗ ಮಾತಾಡಲ್ಲ, ಆ ವಿಚಾರಗಳನ್ನು ಕೂಡ ಸ್ಪಷ್ಟಪಡಿಸಿದ್ದಾರೆ. ರಾಜಕೀಯ ಪ್ರೇರಿತನ ಏನು ಎಲ್ಲವನ್ನು ಕೂಡ. ಥ್ಯಾಂಕ್ ಯು, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ನೋಟಿಸ್ ಕೊಟ್ಟಿದೆಯಾ ಸರ್?